Hi guys, my name is Priya Mani. Welcome back to my YouTube channel. ನನ್ನ ಕಮೆಂಟ್ಸ್ ಒಳಗೆ ಭಾಳ ಮಂದಿ ನಿಂಗೆ ಮ್ಯಾರೇಜ್ ಆಗಿರೋ ಇಲ್ಲೋ ಅಂತ ಕೇಳತ್ತಿದ್ರಿ. ಸೊ ದಿಸ್ ಆನ್ಸರ್ ಇಸ್ ವೆರಿ ಸಿಂಪಲ್. ನನಗಿನ್ನೂ ಮ್ಯಾರೇಜ್ ಆಗಿಲ್ಲ ಅಥವಾ ಯಾವುದೇ ಎಂಗೇಜ್ಮೆಂಟ್ ಆಗಲಿ ಅದೇನೂ ಆಗಿಲ್ಲ. ಐ ಆಮ್ ಸೋ ಲಕ್ಕಿ ನಟ್ ನನಗಿನ್ನೂ ಮ್ಯಾರೇಜ್ ಆಗಿಲ್ಲ ಅಥವಾ ನಂಗೆ ಯಾವುದೂ ಎಂಗೇಜ್ಮೆಂಟ್ ಆಗಿಲ್ಲ ಅಂತ ಹೇಳಿ. ಬಿಕಾಸ್ ನಂಗೆ ಮದುವೆ ಆಗೋದಿಲ್ಲ. ನಾವು ಭಾಳ ಫ್ರೀ ಇರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಎಂಜಾಯ್ ಮಾಡಬೇಕು ಲೈಫ್ ಅಂತ ಆಸೆ ಪಡ್ತೀನಿ. ಅದಾದಮೇಲೆ ಏನೋ ನನಗೊಂದಿನ ತಲೆಯಲ್ಲಿ ಮದುವೆ ಆಗಬೇಕು ಅಂತ ಅನಿಸಿದ್ರೆ ಆವಾಗ ಮದುವೆ ಆಗೋ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಯಾವುದೇ ಯೋಚನೆ ಇಲ್ಲ. ಹಾಂ, ಆದರೆ ನನಗೆ ಹುಡುಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಏನಿಲ್ಲ. ನನಗೆ ಸುಮಾರು 2 ವರ್ಷಗಳ ಹಿಂದೆಯಿಂದನೇ ಸ್ಟಾರ್ಟ್ ಮಾಡಿದರು. ಬಟ್ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಮಾಡಿದ್ದು 1 ವರ್ಷದ ಹಿಂದೆ, ಅಂದರೆ 2024ರಲ್ಲಿ. ಆವಾಗ ನನ್ನ ಆಗಷ್ಟೇ ಎಜುಕೇಷನ್ ಮುಗಿದಿತ್ತು. ಬಟ್ ನನಗೆ ಎಜುಕೇಷನ್ ಮುಗಿದ ತಕ್ಷಣವೇ ಹುಡುಗ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ನಾನು ಜಾಬ್ ಮಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಸೊ ನಾನು ಜಾಬ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಮದುವೆನಾದರೂ ಮಾಡ್ಬೋದಲ್ಲ ಅನ್ನೋದು ಮನೆ ಯೋಚನೆ. ಯಾಕಂದರೆ ಖಾಲಿ ಕೂತ್ಕೊಳ್ಳೋದ್ರಿಂದ ಏನೂ ಆಗೋಲ್ಲ ಅನ್ನೋದು ಅವರ ಒಂದು ಥಾಟ್ ಪ್ರೊಸೆಸ್ ಆಗಿತ್ತು. ಆಮೇಲೆ ನನಗೆ ಟೈಮ್ ಕೊಡಲಿಲ್ಲ, ಗ್ಯಾಪೇ ಕೊಡಲಿಲ್ಲ. ಕಂಟಿನ್ಯೂಸ್ ಇದು ಆದ ತಕ್ಷಣ ಏನೋ ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಫುಲ್ ಬೇಜಾರಾಗಿಬಿಟ್ಟಿತ್ತು. ಬಟ್ ನನ್ನ ಪುಣ್ಯ, ನನಗೆ ಎಷ್ಟು ಜನ ನೋಡೋಕ್ಕೆ ಬಂದಿದ್ರಲ್ಲ ಅವರಲ್ಲಿ ಯಾರೂ ನನ್ನ ಒಪ್ಕೊಂಡಿಲ್ಲ. ಅದೇ ನನ್ನೊಂದು ದೊಡ್ಡ ಪುಣ್ಯ. ಯಾಕಂದರೆ ಒಂದು ಅವರಿಗೆ ಬೇರೆ ಕಾರಣಗಳಿರಬಹುದು ಏನೋ, ಬಟ್ ನನಗೆ ಈ ಕಾರಣಗಳು ಸ್ವಲ್ಪ ಎದ್ದು ಕಾಣಿಸ್ತು. ಒಂದು ನನ್ನ ವಾಯ್ಸ್ ಪ್ರಾಬ್ಲಮ್ ಇರ್ಬೋದು ಅಂತ ನನಗೆ ಅನ್ನಿಸ್ತು. ಮತ್ತು ಇನ್ನೊಂದು ಆಬ್ವಿಯಸ್ಲಿ ನಾನು ನೋಡೋಕ್ಕೆ ಉಳ್ಳಿ ಮತ್ತು ತುಂಬ ಚಿಕ್ಕ ಹುಡುಗಿ ಕಾಣಿಸ್ತೀನಿ. ಅಂದರೆ ಹೀಗೆ ನೋಡಿದ ತಕ್ಷಣ ಇವಳನ್ನ ಮದುವೆ ಆಗ್ಬೋದು ಅಂತ ಅನ್ಸಲ್ಲ. ಯಾರೋ ಪುಟ್ಟ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲೋ ಅಂತ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ರೀಸನ್ ಇರ್ಬೋದು. ಅದೊಂದು ಬಿಟ್ಟರೆ ನೆಕ್ಸ್ಟು ನಂಗೆ ಆ ಟೈಮಲ್ಲಿ ಜಾಬ್ ಇರಲಿಲ್ಲ. ಯಾಕಂದರೆ ಬಂದಿರೋರೆಲ್ಲ ಆಲ್ಮೋಸ್ಟ್ ಜಾಬ್ ಇರೋ ಹುಡುಗಿನ ನೋಡೋಕ್ಕೆ ಪ್ರಿಫರ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳಿದಾಗ ಇಲ್ಲ ನಾನು ಮದುವೆ ಆದಮೇಲೆ ಜಾಬ್ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಅವರು ನಂಬಿಲ್ಲ. ಅವ್ರಿಗೆ ಜಾಬ್ ವಾಸ್ ಮೇನ್ ಪ್ರಿಫರೆನ್ಸ್ ಆಗಿತ್ತು. ಆಮೇಲೆ ಜಾಬೆಲ್ಲ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತ ಅಂದರೆ ನಾನು ಫುಲ್ ಮಾಡರ್ನ್. ಅಂದರೆ ಅವರಿಗೆ ಈ ಥರ ಮನೇಲಿ ಇರೋಳು ಅಥವಾ ಹೀಗೆ ಅಡುಗೆ ಮಾಡೋಳು, ಮಕ್ಕಳೆಲ್ಲ ನೋಡ್ಕೊಳ್ಳೋಳು ಆ ಥರ ಬೇಕಾಗಿತ್ತು. ಆದರೆ ನಾನು ಆ ಥರ ಅಲ್ಲ, ನಾನು ಫುಲ್ಲು ಮಾಡರ್ನು. ಅವರಿಗೆ ಗೊತ್ತಾಗ್ಬಿಡೋದು ನಮ್ಗೆ ಅವ್ರು ಸೆಟ್ ಆಗೋಲ್ಲ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡ್ತಿತ್ತು. ಸೊ ಹಾಗಾಗಿ ಅವರು ಇದು ಮಾಡ್ತಿರಲಿಲ್ಲ, ಏನಂತಾರೆ ಬೇಡ ಇವಳು ಅಂತ ಹೇಳಿ ಇದು ಮಾಡ್ತಿದ್ರು. ಅದಾದಮೇಲೆ ನೆಕ್ಸ್ಟು ಬಂದಿರೋ 8 ಜನಕ್ಕೂ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಮನೆಗೆ ಕರೆಸಿ ಕೂರಿಸಿ ನೋಡಲ್ಲ. ಫಸ್ಟು ಒಂದು ಕೆಫೆ ಅಥವಾ ಯಾವುದಾದ್ರೂ ಒಂದು ಡಿನ್ನರ್ ಅವ್ರ ಲಂಚ್ ಟೈಮಿಗೆ ಹೋಗ್ತೀವಿ ಹೊರಗಡೆ. ಹುಡುಗ ಹುಡುಗಿನ ಕಳಿಸ್ಕೊಡ್ತಾರೆ. ಅಲ್ಲಿಗೆ ನಮ್ಮ ಪೇರೆಂಟ್ಸು ಬಂದಿರ್ತಾರೆ, ನಮ್ಮಿಬ್ಬರನ್ನೇ ಮಾತಾಡೋಕ್ಕೆ ಬಿಡ್ತಾರೆ. ಇಫ್ ನಮಗೆ ಒಪ್ಪಿಗೆ ಆದರೆ ಮಾತ್ರ ಮನೆಗೆ ನೋಡಲಿಕ್ಕೆ ಬರೋದು, ಮುಂದಿನ ಕೆಲಸ ಎಲ್ಲ ಮಾಡ್ಕೊತೀವಿ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತಂದರೆ ಯಾರು ಒಪ್ಕೊಳ್ಳದೆ ಇರೋ ಕಾರಣ ನಾವು ಒಂದು 4 ಜನದ ಜೊತೆ ಹೋಟೆಲಿಗೆ ಹೋಗಿದ್ದುಂಟು. ಆ್ಯಂಡ್ ಇನ್ನೊಂದು 4 ಜನ ಮನೆಗೆ ಬಂದಿದ್ದುಂಟು. ಬಟ್ ನಮ್ಗೆ ಯಾರಿಗೂ ಒಪ್ಪಿಗೆ ಆಗಲಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇರಲಿಲ್ಲ ಅವ್ರು ಬರೋದು. ಸುಮ್ಮನೆ ಮನೇಲಿ ಫೋರ್ಸ್ ಮಾಡ್ತಿದ್ದಾರಲ್ಲ ಅಂತ ಹೂ ಅಂತಿದ್ದೆ. ಆ್ಯಂಡ್ ನಾನು ಹೆಂಗೆ ಖಾಲಿಯಿಂದ ಟೈಮ್ ಪಾಸ್ ಮಾಡಲಿಕ್ಕೆ, ಡೇಟ್ಸಿಗೆಲ್ಲ ಹೋಗಲಿಕ್ಕೆ ಏನು ಅಂತ ಹೇಳಿ ನಾನು ಹೋಗೋಕ್ಕೆ ಶುರು ಮಾಡ್ತಿದ್ದೆ. ನಾನು ಬೇಜಾರು ಮಾಡ್ಕೊತಿರ್ಲಿಲ್ಲ. ಆಯಿತು ಮಜಾ ಮಾಡೋಣ. ಯಾಕಂದರೆ ಹೆಂಗಿದ್ರು ನಂಗೆ ಗೊತ್ತಿತ್ತು ನಾನು ಬೇಡ ಅಂತ ಹೇಳ್ತೀನಂತ. ಆ್ಯಂಡ್ ನಂಗೆ ಆಲ್ರೆಡಿ ಗೊತ್ತಿತ್ತು ಅವ್ರು ನಂಗೆ ಬೇಡ ಅಂತ ಆಲ್ರೆಡಿ ಹೇಳ್ತಾರಂತ. ಸೊ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಏನೋ ಅಯ್ಯೋ ಮದುವೆ ಆಗಿಬಿಡುತ್ತೆ ಅಂತ. ನಂಗೆ ಗೊತ್ತಿತ್ತು ಮದುವೆ ಆಗೋಲ್ಲ, ಸೊ ಅಟ್ಲೀಸ್ಟ್ ಮಜಾ ಮಾಡೋಣ ಅಂತ. ಸೊ ಐ ಯೂಸ್ ಟು ಟೇಕ್ ಫನ್ ಆಫ್ ದೋಸ್ ಪೀಪಲ್ ಹೂ ಕೇಮ್. ಬಟ್ ಬಂದಿರೋರಲ್ಲಿ ಎಲ್ಲರೂ ಕಂಡೀಷನ್ ಏನಂದರೆ ಚಿಕ್ಕ ಬಟ್ಟೆ ಹಾಕೊಂಡಿಲ್ಲ. ನನಗಾಗಲ್ಲ, ನಂಗೆ ಚಿಕ್ಕ ಬಟ್ಟೆ ಹಾಕಬೇಕು. ಯಾಕಂದರೆ ನನಗೆ ಇಷ್ಟ. ನಾನು ಯಾರಿಗೂ ಕಾರಣ ಕೊಡಬೇಕಾಗಿಲ್ಲ ಯಾಕೆ ಇಷ್ಟ, ಏನಕ್ಕೆ ಇಷ್ಟ, ಏನು ಅಂತ ಹೇಳಿ. ನನ್ನ ಇಷ್ಟನ ಮುಗಿತ್ತು, ನಾನು ಹಾಕ್ಕೊತಿದ್ದೀನಿ. ನೀವು ಯಾರು ಕೇಳೋಕ್ಕೆ? ಇವಾಗ ನಾನು 25, ನನಗೆ ಇವಾಗ ವಯಸ್ಸು. ನಾನು 25 ವರ್ಷದಿಂದ ಆರಾಮಾಗಿ ಬೆಳ್ಕೊಂಡು ಬಂದಿರೋಳು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಬೆಳೆದಿರೋಳು. ಸಡನ್ನಾಗಿ ನೀನು ಹೀಗೆ ಬೇಕು ಅಂದರೆ ನನಗಾಗಲ್ಲ ಅಲ್ವಾ? ಯಾರಿಗೂ ಆಗಲ್ಲ. ಇವಾಗ ಒಬ್ಬ ಮನುಷ್ಯನ ತೊಗೊಂಡೋಗಿ ತಪ್ಪು ಮಾಡಿದ್ರೆ ಜೈಲಿಗೆ ಹೆಂಗೆ ಹಾಕಿದಾಗ ಹೆಂಗೆ ಫೀಲ್ ಆಗುತ್ತೆ, ನನಗೂ ಹಾಗೆ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಅದರಲ್ಲಿ ಫುಲ್ ಫೆಮಿನಿಸ್ಟ್. ನನಗೆ ಅವೆಲ್ಲ ನಂಬಕ್ಕೆ ಆಗಲ್ಲ. ಐ ಜಸ್ಟ್ ಹೇಟ್ ಮ್ಯಾರೇಜ್ ಕಾನ್ಸೆಪ್ಟ್. ಯಾಕಂದರೆ ತಾಳಿ ಹಾಕ್ಕೋಬೇಕು, ಕುಂಕುಮ ಹಾಕ್ಕೋಬೇಕು, ಕಾಲುಂಗುರ ಹಾಕ್ಕೋಬೇಕು. ಅಂದರೆ ಹುಡುಗನಿಗೆ ಏನೂ ಇಲ್ಲ.
ಅವ್ರಿಗೆ ಮದುವೆ ಆಗಿಲ್ವಾ? ಅಂದರೆ ಅವರು ಭಾಳ ಮಂದಿ ಜೊತೆ ಅಡ್ಡಾಡ್ಬೋದ? ಹಾಂ, ನೋ, ಅವ್ರಿಗೂ ಇಲ್ಲ ಅಂತಂದರೆ ನಮಗೂ ಬೇಡ. ಅದು ಸಮಾನತೆ, ಅದು ಇಕ್ವಾಲಿಟಿ. ಇವಾಗ ಜಾಬ್ ಆಪರ್ಚುನಿಟಿಯಲ್ಲೂ ಅಷ್ಟೇ, ಹೆಣ್ಮಕ್ಳಿಗಿಷ್ಟು ಗಂಡು ಮಕ್ಳಿಗಿಷ್ಟು ಅಂತ ಅದು ರಿಸರ್ವ್ ಮಾಡಿದ್ದಾರೆ ಆಲ್ರೆಡಿ. ಸೊ ಹಂಗಿರ್ಬೇಕಾದ್ರೆ ಮದುವೆ ಕಾನ್ಸೆಪ್ಟಲ್ಲಿ ಮಾತ್ರ ಯಾಕೆ ಹೆಣ್ಮಕ್ಳಿಗೆ ಎಲ್ಲ ಮಾಡೋದು, ಮನೆ ಕೆಲಸ ಎಲ್ಲ, ಜಾಬಿಗೂ ಹೋಗ್ತಾರೆ, ಮನೆ ಕೆಲಸನೂ ಮಾಡ್ತಾರೆ, ಮತ್ತು ಮಕ್ಕಳನ್ನೂ ಅವರೇ ನೋಡ್ಕೊತಾರೆ. ನನಗೆ ಬಂದಿರೋರಲ್ಲಿ ಎಲ್ಲರೂ ಹೇಳಿದ್ರು, ನಾವು ನೋಡ್ಕೊತೀವಿ, ನಾ ಭಾಗ್ಯ ಇಕ್ತೀನಿ, ನಾ ಬಟ್ಟೆ ಒಗಿತೇನೆ ಅಂತ ಎಲ್ಲರೂ ಹೇಳಿದರು ಅವ್ರ ಹುಡುಗರು. ಬಟ್ ನಾ ಹೆಂಗೆ ನಂಬಲಿ? ಆಬ್ವಿಯಸ್ಲಿ ನಂಬಕ್ಕೆ ಆಗಲ್ಲ. ಜಸ್ಟ್ ನಾ ಈ ಹುಡುಗರು ಇಷ್ಟು ಸುಳ್ಳು ಹೇಳ್ತಾರಲ್ಲ ಮದುವೆ ಟೈಮ್ನಾಗರ, ಪೂರಾ ಸುಳ್ಳು ಹೇಳ್ತಾರೆ. ಐ ಕಾಂಟ್ ಬಿಲೀವ್. ಅವರು ಯಾವ ಬಾಯಿನೇ ನಾ ಮಾಡ್ತೀನಿ ಅಂತಾರೆ ನನಗಂತೂ ಗೊತ್ತಿಲ್ಲ. ಅವರು ಯಾವತ್ತೂ ಮಾಡೋದು. ನಾ ಹುಂದು ನಮ್ಮ ಮನೆಯೊಳಗೆ ಅಡುಗೆ ಮಾಡೋದಿಲ್ಲ, ನಾ ಹುಂದು ನಮ್ಮ ಮನೆಯೊಳಗೆ ಬಟ್ಟೆ ಮನೆ ಹಾಕೋದಿಲ್ಲ, ಮಡಿಚಿಡೋದಿಲ್ಲ, ಏನೂ ಮಾಡಲ್ಲ. ಅಂತಾದ್ರಾಗ ಹುಡುಗಿನ ನಾನು ಮಾಡೋದಿಲ್ಲ, ಹುಡುಗರು ಇವ್ರು ಮಾಡ್ತಾರಾ, ನಾನು ನಂಬಬೇಕು ಅವ್ರು ಹೇಳಿದ ತಕ್ಷಣ? ಅಫ್ಕೋರ್ಸ್ ನಾನು ನಂಬಲ್ಲ. ಸೊ ಪಾಯಿಂಟ್ ಏನಂತಂದರೆ, ಒಂದು, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲು. ಹಾಗೂ ಒಂದು ವೇಳೆ ಮದುವೆ ಆದರೆ ಸತ್ರು ಅರೇಂಜ್ ಮ್ಯಾರೇಜ್ ಆಗಲ್ಲ. ಬಿಕಾಸ್ ಅರೇಂಜ್ ಮ್ಯಾರೇಜ್ ಒಳಗೆ ಅವ ಹೆಂಗಿರ್ತಾನ, ಏನಿರ್ತಾನ, ಏನು ಗೊತ್ತಿರಲ್ಲ. ಯಾರಿಗೆ ಗೊತ್ತ ಮದುವೆ ಆದಮೇಲೆ ಹೊಡ್ಯಾಕತ್ತ ಅಥವಾ ಇನ್ನೊಂದು ಮತ್ತೊಂದು ಮಾಡಕತ್ತ, ಅಬ್ಯೂಸ್ ಮಾಡಕತ್ತ, ಯಾರಿಗೆ ಹೇಳಿದ್ರು? ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಮದುವೆ ಆದ್ರೂ ಯಾವತ್ತೂ ಗ್ರ್ಯಾಂಡ್ ಮ್ಯಾರೇಜ್ ಆಗೇ ಇಲ್ಲ. ನಮ್ಮಪ್ಪ ನಮ್ಮವ್ವ, ಆ ಹುಡುಗನ ಅಪ್ಪ ಅವ್ವ, ಆ್ಯಂಡ್ ರಿಜಿಸ್ಟರ್ ಮ್ಯಾರೇಜ್ ಮುಗಿದು ಮದುವೆ ಖತಮ್. ಅಲ್ಲಿಂದ ನಮ್ಮ ಅಡ್ಡಾಡೋದು, ತಿನ್ನೋದು, ಇಂಥವು ಭಾಳ ಆಸೆ ಅಲ್ಲ ನನಗೆ. ಇಷ್ಟು ಬಿಟ್ಟರೆ ನನ್ನ ಮ್ಯಾರೇಜ್ ಕಾನ್ಸೆಪ್ಟ್ ಒಳಗೆ ನನ್ನ ಮಕ್ಕಳಾಗಲಿ ಅಥವಾ ಫ್ಯಾಮಿಲಿ ಆಗಲಿ, ಗ್ರ್ಯಾಂಡ್ ಫಂಕ್ಷನ್ ಆಗಲಿ, ಡ್ರೆಸ್ ಆಗಲಿ ಏನು ಬರೋಲ್ಲ. ನನಗೇನು ಬೇಕು? ಹುಡುಗ ಚಲೋ ಇರಬೇಕು, ಶ್ರೀಮಂತನಲ್ಲಿ ಬೆಳಿಬೇಕು, ನೆಮ್ಮದಿಯಾಗಿರ್ಬೇಕು. ನಾ ಭಾಳ ಮಂದಿಗೆ ನೋಡಿ, ನಾ ಹುಂದು ಒಂದು ಶ್ರೀಮಂತರ ಮನೆ ಒಳಗೆ ಒಂದು ತಿಂಗಳು ಇದೆ. ಅಂದರೆ ಶ್ರೀಮಂತರ ಮನೆಯಿಂದ ನಾ ಕೆಲಸ ಮಾಡಾಕತ್ತಿದ್ದೆ ಅಲ್ಲಿ. ಬಟ್ ಅಲ್ಲಿ ನನಗೆ ಏನು ಫೀಲ್ ಆಯ್ತು ಅಂದ್ರೆ, ನನಗೆಲ್ಲ ಸಿಕ್ಕಿತ್ತು ಅಲ್ಲಿ. ನಂಗೆ ಏನು ಬೇಕು ಎಲ್ಲ ಕೊಡ್ತಿದ್ರು ಅವರು, ಎಲ್ಲ ಹೆಲ್ಪ್ ಮಾಡ್ತಿದ್ರು. ನಂಗೆ ಏನು ಬೇಕೆಲ್ಲ ತಂದು ಕೊಡ್ತಿದ್ರು ಅವರು. ಅಂಥದ್ರಾಗೂ ನನಗೆ ಖುಷಿ ಇರಲಿಲ್ಲ. ಬಟ್ ನೋಡಿರೋರೆಲ್ಲ ರಿಚ್ ಪೀಪಲ್. ಬಟ್ ಯಾಕೆ ನನಗೆ ಇಷ್ಟ ಆಗಲಿಲ್ಲ ಅದು, ನಂಗೆ ಯಾಕೆ ಅಲ್ಲಿ ಇರೋಕ್ಕಾಗಲಿಲ್ಲ ಅಂತಂದ್ರೆ, ಅಲ್ಲಿ ನಂದು ಅಂತ ಏನೂ ಇರಲಿಲ್ಲ, ನನ್ನವರು ಅಂತ ಏನೂ ಇರಲಿಲ್ಲ. ಸೊ ನನಗೆ ಭಾಳ ಕಾಡ್ತಿತ್ತು, ಇಲ್ಲಿಂದ ನಾನು ಮೊದಲು ಹೋಗಬೇಕು, ನನ್ನ ಖುಷಿ ಎಲ್ಲಿದೆಯೋ ಅಲ್ಲಿ ಹೋಗಬೇಕು ಅನ್ನೋದಿತ್ತು. ಸೊ ನಾನು ಇವಾಗ ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ, ಆಕಾಶಕ್ಕೆ ಏನಿ ಅಷ್ಟು ಖುಷಿ ನನಗೆ. ಅಷ್ಟು ಕ್ಲೌಡ್ ನೈನ್ ಅಂತಾರಲ್ಲ, ಅಷ್ಟು ಖುಷಿಯಾಗಿದ್ದೀನಿ ನಾನು. ಆ್ಯಂಡ್ ಮ್ಯಾರೇಜ್ ಅನ್ನೋದು ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ ಆಗುವಂಥ ಒಂದು ಒಳ್ಳೆಯ ಸಂಬಂಧ. ಅದನ್ನು ಈಗಿನವ್ರು ಏನು ಮಾಡಿಬಿಟ್ಟಾರಂದರೆ, ಹಣ ಅದು ಇದು ಅಂತ ಹೇಳಿ ಅದಕ್ಕೆ ಇದು ಮಾಡೋದು. ಐ ಡೋಂಟ್ ಲೈಕ್ ಅದು. ಸೆಕ್ಯೂರಿಟಿ ಓಕೆ, ಐ ಡೋಂಟ್ ಮೈಂಡ್, ಬಟ್ ಸೆಕ್ಯೂರಿಟಿಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು ಅಲ್ವಾ? ಸೊ ಅದನ್ನು ನಾವೇ ನೋಡ್ಕೊಂಡು, ಯಾಕಂದರೆ ಎಲ್ಲರೂ ಒಂದಿನ ಸತ್ತೋಗ್ತೀವಿ, ಅದೆಲ್ಲ ಇಂಪಾರ್ಟೆಂಟಾ? ಅಫ್ಕೋರ್ಸ್ ಇಲ್ಲ, ಐ ಡೋಂಟ್ ಥಿಂಕ್ ಅದೆಲ್ಲ ನನಗೆ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ಅಫ್ಕೋರ್ಸ್ ಜೀವನಕ್ಕೆ ದುಡ್ಡು ಬೇಕು, ಅದನ್ನು ನಾವು ದುಡ್ಕೋಬೇಕು, ತಿನ್ನಬೇಕು, ಅಷ್ಟೇ ನನಗೆ ಗೊತ್ತಿರೋದು. ಅದನ್ನು ಬಿಟ್ಟರೆ ಹಿಂದೆನೇ ಇಷ್ಟು ಆಸ್ತಿ ಮಾಡಿರ್ಬೇಕು, ಮುಂದೆನೂ ಇಷ್ಟು ಆಸ್ತಿ ಇರಬೇಕು ಆ ಥರ ಏನಿಲ್ಲ. ನಾಳೆ ಒಂದಿನ ನಾವು ಸತ್ತ ಮೇಲೆ ಆಸ್ತಿ ಯಾರಿಗೆ ಹೋಗುತ್ತೋ, ಎಲ್ಲಿ ಹೋಗುತ್ತೋ, ಯಾವತ್ತು ಹೋಗುತ್ತೋ ಅದು ನಮಗೂ ಗೊತ್ತಿರಲ್ಲ. ಸೊ ನಾನು ಇಷ್ಟು ಹೇಳೋದ್ರ ಮೂಲಕ ಮ್ಯಾರೇಜ್ ಬಗ್ಗೆ ಮುಗಿಸ್ತೀನಿ. ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ wait for the next video. Love you all. Bye.